new coming CM only in Vidhan Sauda and somewhere else outside. I had not met him in his office or in his house. So I just wanted to come and personally congratulate him. That's why I had come. ನಮ್ಮ ಹೊಸ ಮುಖ್ಯಮಂತ್ರಿ ಆಗುವಂತಹ ಡಿ ಶಿವಕುಮಾರ್ ಸರ್ ಅವ್ರನ್ನ ಬರೀ ವಿಧಾನಸೌಧದಲ್ಲಿ ಮೀಟ್ ಮಾಡಿದ್ದು ಮತ್ತೆ ಎಲ್ಲೋ ದಾರಿಲಿ ಮೀಟ್ ಮಾಡಿದ್ದಷ್ಟೇ. ಅವ್ರ ಆಫೀಸ್ ಹೊತ್ತು ಮನೆಗೆ ಬಂದು ಅವ್ರನ್ನ ಕಂಗ್ರಾಚುಲೇಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಶುಭಾಶಯಗಳು ತಿಳಿಸೋಣ ಅಂತ ಹೇಳಿ ಬಂದೆ. ಮಾತುಕತೆ ಏನಾಗಿಲ್ಲ. SR ಬಗ್ಗೆ ನಮ್ಮ ಮೈಸೂರು ಜಿಲ್ಲೆ ರಾಜಕೀಯದ ಬಗ್ಗೆ ಒಂದಷ್ಟು ಮಾತಾಡಿದ್ರೆ. ಮಂತ್ರಿ ಆಕಾಂಕ್ಷಿ ಇದ್ದೀನಿ. ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಲಿದೆ. DCM ಪ್ರಸ್ತಾವನೆ ಬೇಡಿಕೆನೂ ಇಟ್ಟಿಲ್ಲ ನಾವು. ಹೈಕಮಾಂಡ್ ಅವರು ಏನು ಮಾಡ್ತಾರೆ ಅದು ಕೂಡ ಕೊಟ್ರೆ ನಿಭಾಯಿಸ್ತೀರಾ ಸರ್? ಅದು ನೋಡೋಣ ಫಸ್ಟ್ ಕೊಟ್ಟಾಗ. ಥ್ಯಾಂಕ್ ಯು ಸರ್. ನ್ಯೂ ಕಮಿಂಗ್ CM only in Vidhan Sauda and somewhere else outside. I had not met him in his office or in his house. So I just wanted to come and personally congratulate him. That's why I had come. ನಮ್ಮ ಹೊಸ ಮುಖ್ಯಮಂತ್ರಿ ಆಗುವಂತಹ ಡಿ ಶಿವಕುಮಾರ್ ಸರ್ ಅವ್ರನ್ನ ಬರೀ ವಿಧಾನಸೌಧದಲ್ಲಿ ಮೀಟ್ ಮಾಡಿದ್ದು ಮತ್ತೆ ಎಲ್ಲೋ ದಾರಿಲಿ ಮೀಟ್ ಮಾಡಿದ್ದಷ್ಟೇ. ಅವ್ರ ಆಫೀಸ್ ಹೊತ್ತು ಮನೆಗೆ ಬಂದು ಅವ್ರನ್ನ ಕಂಗ್ರಾಚುಲೇಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಶುಭಾಶಯಗಳು ತಿಳಿಸೋಣ ಅಂತ ಹೇಳಿ ಬಂದೆ. ಮಾತುಕತೆ ಏನಾಗಿಲ್ಲ. SR ಬಗ್ಗೆ ನಮ್ಮ ಮೈಸೂರು ಜಿಲ್ಲೆ ರಾಜಕೀಯದ ಬಗ್ಗೆ ಒಂದಷ್ಟು ಮಾತಾಡಿದ್ರೆ. ಮಂತ್ರಿ ಆಕಾಂಕ್ಷಿ ಇದ್ದೀನಿ. ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಲಿದೆ. DCM ಪ್ರಸ್ತಾವನೆ ಬೇಡಿಕೆನೂ ಇಟ್ಟಿಲ್ಲ ನಾವು. ಹೈಕಮಾಂಡ್ ಅವರು ಏನು ಮಾಡ್ತಾರೆ ಅದು ಕೂಡ ಕೊಟ್ರೆ ನಿಭಾಯಿಸ್ತೀರಾ ಸರ್? ಅದು ನೋಡೋಣ ಫಸ್ಟ್ ಕೊಟ್ಟಾಗ. ಥ್ಯಾಂಕ್ ಯು ಸರ್.